ಸರ್ಕಾರದ 50-50 ಸೂತ್ರದಿಂದ ರೈತರಲ್ಲಿ ಗೊಂದಲ ಉಂಟಾಗಿದೆ. ಹೊಸ ದರಕ್ಕೆ ಒಪ್ಪದ ಕೆಲ ಕಬ್ಬು ಕಾರ್ಖಾನೆ ಮಾಲೀಕರು ಸರ್ಕಾರ ಏನು 50-50 ಸೂತ್ರವನ್ನ ತಂದಿದೆ ನೋಡಿ. ಇದರಿಂದಾಗಿ ರೈತರಲ್ಲಿ ಗೊಂದಲ ಉಂಟಾಗಿದೆ. ಹೊಸ ದರಕ್ಕೆ ಕೆಲ ಕಬ್ಬು ಕಾರ್ಖಾನೆಯ ಮಾಲೀಕರು ಒಪ್ತಾ ಇಲ್ಲ. ಹೆಚ್ಚುವರಿ 50 ರೂಪಾಯಿಯನ್ನು ಕೊಡೋದಕ್ಕೆ ಕೆಲ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಬ್ಬು ಕಾರ್ಖಾನೆ ಮಾಲೀಕರು 50 ರೂಪಾಯಿ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಹೇಳಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ 50 ರೂಪಾಯಿ ಕೊಡುತ್ತೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಬಂಧ ಸರ್ಕಾರ ಆದೇಶ ಹೊರಡಿಸಲಿದೆ. ಮಾಲೀಕರ ಬೇಡಿಕೆ ಬಗ್ಗೆ ಪ್ರತ್ಯೇಕ ಸಭೆ ಮಾಡ್ತೀವಿ ಹೀಗಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ 3,200. ಜಿಲ್ಲಾಧಿಕಾರಿ ಬಂದು ಹೇಳಿದ ಮೇಲೆ ಒಪ್ಕೊಂಡ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 50 ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು. ಸರ್ಕಾರ 50 ರೂಪಾಯಿ ಕೊಡ್ತದೆ. DC ಏನು ಹೇಳಿದ್ದಾನೆ, 10.25ಕ್ಕೆ 3,100 ರೂಪಾಯಿ ಪ್ಲಸ್ 100 ರೂಪಾಯಿ. ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು 100 ರೂಪಾಯಿ ಮೇಲೆ 10.25 ರಿಕವರಿ ಇದ್ರೆ 11.25 ರಿಕವರಿ ಇದ್ರೆ 3,200 ಪ್ಲಸ್ 3,200 ಪ್ಲಸ್ 100. DC 3,200 ಹೇಳಿದ್ರು ಬೆಳಗಾವಿ DC. ಅದ್ರ ಮೇಲೆ 100 ರೂಪಾಯಿ. ಈಗ ಆದೇಶ ಇಶ್ಯೂ ಆಗ್ತದೆ. ಅಲ್ಲಿ ಹೋಗಿ ರೈತರಿಗೆ ನಮ್ಮ ಶಿವಾನಂದ ಪಾಟೀಲ್ರು ಹೋಗಿ ಅಲ್ಲೇ ಅನೌನ್ಸ್ ಮಾಡಿ, ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪರೇಟ್ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ. ಚರ್ಚೆ ಮಾಡಿ. ಬಾಗಲಕೋಟೆಯ ಮುಧೋಳದಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ಕಬ್ಬು ಬೆಳೆಗಾರರು ಹೋರಾಟವನ್ನು ಮುಂದುವರೆಸಿದ್ದಾರೆ. ಟನ್ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿಗೆ ಅನ್ನದಾತರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಾವಿದನ್ನ ಒಪ್ಪೋದಿಲ್ಲ ಅಂತ ಹೇಳ್ತಿದ್ದಾರೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತರು ಧರಣಿಯನ್ನ ಮುಂದುವರೆಸಿರುವಂತದ್ದು. ರಿಕವರಿ ವಿಚಾರವಾಗಿ ಸರ್ಕಾರ ಗೊಂದಲವನ್ನ ಸೃಷ್ಟಿ ಮಾಡಿದೆ. ರಿಕವರಿ 11.25 ಬಂದ್ರೆ ಮಾತ್ರ 3,300 ರೂಪಾಯಿ ಬೆಲೆ ಸಿಗುತ್ತೆ. ಹಾಗಾದ್ರೆ ರಿಕವರಿ ರೇಟ್ 10% ಇದ್ದವರ ಕಥೆ ಏನು? ನಮ್ಮ ಜಿಲ್ಲೆಯ ಕಾರ್ಖಾನೆಗಳಲ್ಲಿ 11.25 ರಿಕವರಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಕಬ್ಬಿಗೆ ಸೂಕ್ತ ಬೆಲೆ ಸಿಗೋದಿಲ್ಲ. ಇದು ದ್ವಂದ್ವ ನಿಲುವು. ಎಂದಿನಿಂದ ಅಸಲಿ ಆಟ, ಅಸಲಿ ಹೋರಾಟ ಅಂತ ಮುಧೋಳ ರೈತರು ನ್ಯೂಸ್ 18ಗೆ ರೈತ ಮುಖಂಡ ವಸಂತಪ್ಪ ಕಾಂಬಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರೈತರು ಪ್ರತಿಭಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರತೀಕ್ಷೆ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಬ್ಬಿನ ಬೆಲೆ ದರ ನಿಗದಿಗೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ನಡೀತಾ ಇರುವಂತಹ ಹೋರಾಟ ಇವತ್ತಿಗೂ ಕೂಡ ಅಂತ್ಯ ಆಗಿಲ್ಲ. ಹೋರಾಟ ಮುಂದುವರೆದಿದೆ. ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣದ ವೃತ್ತದಲ್ಲಿ ವೇದಿಕೆಯನ್ನ ಹಾಕುವ ಮೂಲಕ ರೈತ ಸಂಘಟನೆಗಳು ತಮ್ಮ ಹೋರಾಟವನ್ನು ಮುಂದುವರಿಸಿವೆ. ಸರ್ಕಾರ ತಗೊಂಡಿರುವಂತಹ ನಿರ್ಧಾರ ಬಗ್ಗೆ ಗೊಂದಲ ಇರುವಂಥದ್ದು. ಆ ಗೊಂದಲವನ್ನು ಸರಿಪಡಿಸಬೇಕು ಮತ್ತು ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಬೇಕು ಅನ್ನುವಂತಹ ಬೇಡಿಕೆದಾಗಿ ಇವತ್ತು ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ರೈತ ಸಂಘದ ನಾಯಕರಾಗಿರುವಂತಹ ಬಸವಂತಪ್ಪ ಕಾಂಬಳೆ ಅವರಿದ್ದಾರೆ. ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳಂದ್ರೆ 3,300 ರೂಪಾಯಿ ಮೊದಲೇ ಕಂತಿನ 14 ದಿನದಾಗ ಸೋರೆಟ್ ಕಾಯ್ದೆ ಪ್ರಕಾರ ರೈತರ ಖಾತೆಗೆ ಬರಬೇಕು. ಎಲ್ಲ ಕಾರ್ಖಾನೆಗಳು ಏಕರೂಪ ಒಂದೇ ರೇಟ್ ಕೊಡ್ಬೇಕಂತ ಹೇಳಬೇಕಾಗಿತ್ತಲ್ಲ. ಅದನ್ನು ಬಿಟ್ಟು ರಿಕವರಿ ಆಧಾರ ಅಂದರೆ ರಿಕವರಿ ಒಪ್ಪುವುದಿಲ್ಲ. ಆ ದೃಷ್ಟಿಯಿಂದ ಈ ವರ್ಷದ್ದು 3,500 ರೂಪಾಯಿ ನಮ್ಮ ಬೇಡಿಕೆ, ನಮ್ದು ಮೊದಲೇ ಕಂತಿನ. ಆ ದೃಷ್ಟಿಯಿಂದ ಇದು ಹೋರಾಟ ಮುಂದುವರೆದೈತಿ. ರೈತರನ್ನ ಕನ್ಫ್ಯೂಸ್ ಮಾಡ್ತಾರೆ ಈ ಕಾರ್ಖಾನೆ ಮಾಲೀಕರು, ಸರ್ಕಾರಗಳು ಕೂಡ. ಈ ಸರ್ಕಾರ ಯಾವಾಗಾದ್ರೂ ಕಾಂಗ್ರೆಸ್ ಆಗಲಿ BJP ಆಗಲಿ ಈ ಕಾರ್ಖಾನೆ ಪರವಾಗಿ ಕೆಲಸ ಮಾಡ್ತಾರೆ ಹೊರತು ರೈತರ ಪರವಾಗಿ ಕೆಲಸ ಮಾಡಿಲ್ಲ. ಅದಕ್ಕೆ ನಮ್ಮ ಹೋರಾಟ ಮುಂದುವರೆದೈತಿ. ಹೋರಾಟ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿತೈತಿ. ಸರ್, ಈ ಹೋರಾಟದ ಸ್ವರೂಪ ಯಾವ ರೀತಿ ಇರ್ತದೆ ಅಂತ ಮುಂದೆ ಹೋರಾಟ? ಈಗ ನಿನ್ನೇನು ಸರ್ಕಾರ ಒಂದು ನಿರ್ಧಾರವನ್ನ ಘೋಷಣೆ ಮಾಡಿದ ಬಳಿಕ ಬೆಳಗಾವಿ ಭಾಗದವರು ಹೋರಾಟವನ್ನು ಹಿಂತಕೊಂಡು ಅವರು ಸರ್ಕಾರದ ನಿರ್ಧಾರವನ್ನು ಒಪ್ಕೊಂಡ್ಬಿಟ್ರಿ. ಈಗ ಈ ಕಡೆ ಬಾಗಲಕೋಟೆಯಲ್ಲಿ ಮಾತ್ರ ತಾವು ಮುಂದುವರಿಸ್ತಾ ಇದ್ದೀರಿ. ಈ ಮುಂದಿನ ರೂಪುರೇಷೆ ಯಾವ ರೀತಿ ಇರುತ್ತಿದೆ ಅನ್ನೋಂಥದ್ದು ನೋಡಿ. ಬೆಳಗಾವ, ಬಿಜಾಪುರ ಅಲ್ಲಿ ಇಲ್ಲಿ ಹೆಸರು ಹೇಳ್ಬಾರ್ದು ನಾವು. ಯಾಕಂದ್ರೆ ರಾಜ್ಯದ ಕಬ್ಬು ಬೆಳೆಗಾರ ಅಂದ್ರೆ ಒಂದೇ ಇರ್ತೀವಿ. ಅವ್ರಿಗೆ ಪಾಪ ಮುಖಂಡರಿಗೆ ರಿಕವರಿ ಬೇಸ್ ಅಂದ್ರೆ ಏನು, ಈ ವರ್ಷದ ಎಷ್ಟು ರೇಟ್ ತಗೋಬೇಕು, FRP ಏನು ಮೋಸ ಆಗೈತಿ, SAP ಅನ್ನುವಂಥ ಕಾನೂನು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಅವ್ರು 3,300 ಅಂದ್ರೆ ಎಸ್ ಅಂದ್ಬಿಡ್ತಾರೆ ಅವ್ರು. ಆದ್ರೆ ರಿಕವರಿ ಬೇಸ್ ಮೇಲೆ ನಮಗೆ ರೇಟ್ 3,100, 3,050 ರೂಪಾಯಿ ಸಿಕ್ಕರೆ ಯಾರು ಬಲಿ ಹಾಕ್ತಾರೆ ಹೇಳ್ರಿ? ರೈತರ ಬಲಿ ಹಾಕ್ತಾರಲ್ಲ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಅದನ್ನ ಹೇಳಬಾರ್ದು. ಇದಿಷ್ಟು ಮುಧೋಳ ಭಾಗದಲ್ಲಿರ್ತಕ್ಕಂತಹ ರೈತ ಸಂಘಟನೆಗಳ ಮಾತಾಗಿರುವಂಥದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.